ಮೃತಪಟ್ಟವರಿಗೆ ಗೋಲಿಬಾರ್ನಲ್ಲಿ ಮೃತಪಟ್ಟವರಿಗೆ ಪರಿಹಾರ ಏನು ಘೋಷಣೆ ಮಾಡಲಾಗಿತ್ತು ಸರ್ಕಾರದಿಂದ ಅದನ್ನ ಹಿಂಪಡಿತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸದ್ಯಕ್ಕೆ ಒಂದೇ ಒಂದು ರೂಪಾಯಿನೂ ಕೂಡ ಮಂಗಳೂರು ಗಲಭೆಯಲ್ಲಿ ಮೃತಪಟ್ಟವರಿಗೆ ಕೊಡುವಂತ ಐಡಿಯಾ ಇಲ್ಲ ಅನ್ನೋದು BS ಯಡಿಯೂರಪ್ಪನವರ ಮಾತಾಗಿತ್ತು. ಹಾಗೆಯೇ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಮಂಗಳೂರಿನಲ್ಲಿ ಮಾತನಾಡಿದ್ರು. ಇವರು ಇವರು ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ರು ಅನ್ನೋದು ಸಾಬೀತಾಗಬೇಕಾಗಿದೆ. ದೇಶದ್ರೋಹಿಗಳಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಎಲ್ಲೂ ಇಲ್ಲ. ಹಾಗಾಗಿ ಇವರು ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲಾದರೂ ಸಾಬೀತಾದ್ರೆ ಖಂಡಿತವಾಗ್ಲೂ ಇವರಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯನ ಶೋಭಾ ಕರಂದ್ಲಾಜೆ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಮೃತಪಟ್ಟವರಿಗೆ ಒಂದೇ ಒಂದು ರೂಪಾಯಿನೂ ಕೂಡ ಸದ್ಯಕ್ಕೆ ಪರಿಹಾರ ಕೊಡೋದಿಲ್ಲ ಅಂತ ಮುಖ್ಯಮಂತ್ರಿ BSY ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಅನ್ನ ಒಡೆಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅವರ ಭಾಗಿತ್ವ ಇದೆಯಾ, ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಯಾರು ಅಪರಾಧಿಗಳಿದ್ದಾರೆ, ಅಪರಾಧಿಗಳಿಗೆ ಪರಿಹಾರ ಕೊಡುವಂಥದ್ದು ದೇಶದಲ್ಲಿ ಎಲ್ಲೂ ಇಲ್ಲ, ಪ್ರಪಂಚದಲ್ಲೂ ಎಲ್ಲೂ ಇಲ್ಲ. ಅವರು ನಿರಪರಾಧಿಗಳಾದ್ರೆ ಅವರಿಗೆ ಪರಿಹಾರ ಕೊಡಬೇಕು. ಅವರೇ ಅಪರಾಧಿಗಳಾದ್ರೆ ಅವರಿಗೆ ಪರಿಹಾರ ಕೊಡುವಂತ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗುತ್ತೆ? ಅದಕ್ಕಾಗಿ ಅವರ ಅಪರಾಧಿಗಳು ಅವರು ಅಲ್ಲಿ ಯಾಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಸಮಗ್ರವಾದಂತ ತನಿಖೆ ಆಗಬೇಕಾಗಿದೆ. ತನಿಖೆ ಆದ್ಮೇಲೆ ಇದರ ಬಗ್ಗೆ ಯೋಚನೆ ಮಾಡಬೇಕು. ಪೊಲೀಸ್ ಕೊಡಬೇಕು ಅಂತಲೇ ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ಅವರು ಅಪರಾಧಿಗಳಾದ ಮೇಲೆ ನಾವು ಪರಿಹಾರ ಕೊಡೋದು ಅಕ್ಷಮ್ಯ ಅಪರಾಧ ಆಗುತ್ತೆ. ತನಿಖೆ ಆಗಲಿ, ಅಲ್ಲಿವರೆಗೆ ಯಾವುದೇ ಒಂದು ಪೈ ಸರ್ಕಾರದಿಂದ ಪರಿಹಾರ ಕೊಡುವಂಥ ಯೋಚನೆ ಮಾಡಿದ್ದನ್ನು ಕೈ ಬಿಟ್ಟು ಕೊಡಬೇಕು ಅಂತಲೇ ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ಅವರು ಅಪರಾಧಿಗಳಾದ ಮೇಲೆ ನಾವು ಪರಿಹಾರ ಕೊಡೋದು ಅಕ್ಷಮ್ಯ ಅಪರಾಧ ಆಗುತ್ತೆ. ತನಿಖೆ ಆಗಲಿ, ಅಲ್ಲಿವರೆಗೆ ಯಾವುದೇ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಂಟ್ವಾಳ ಬಿಜೆಪಿ ಶಾಸಕ ರಾಜೇಶ್ ನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜೇಶ್ ನಾಯಕ್ ಅವರೇ. ನಮಸ್ಕಾರ. ರಾಜೇಶ್ ನಾಯಕ್ ಅವರೇ, ಈಗ ಒಂದೇ ಒಂದು ರೂಪಾಯಿ ಪರಿಹಾರನೂ ಕೂಡ ಕೊಡೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅಲ್ಲಿ ಬಂದಿದ್ದಂಥವರು ಅಪರಾಧಿಗಳ ಏನು ತನಿಖೆ ಆಗಬೇಕು ಅಂತ. ಇವರು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಇನ್ನೂ ಕೂಡ ಪ್ರೂಫ್ ಏನು ಲಭ್ಯ ಆಗಿಲ್ಲ. ಪರಿಹಾರನ ಕ್ಯಾನ್ಸಲ್ ಮಾಡೋದು ಸರಿನಾ? ಏನ್ ಹೇಳ್ತೀರಿ? ನೋಡಿ, ಅವರಿಗೆ ಅದರ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಯಾವ್ದೋ ಇನ್ಫಾರ್ಮೇಶನ್ ಇರಬಹುದು. ಸುಮ್ಮನೆ ಒಂದು ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಗೃಹ ಮಂತ್ರಿಗಳಾಗ್ಲಿ ಪರಿಹಾರ ಘೋಷಣೆ ಮಾಡಿದನ್ನ ಹಿಂದೆ ತಗೊಳ್ಬೇಕು ಅಂತಾದ್ರೆ ಯಾವ್ದಾದ್ರು ಅವ್ರಿಗೆ ಒಂದು ಸರಿಯಾದ ಮಾಹಿತಿ ಸಿಕ್ಕಿರ್ಬೋದು. ಅದರಿಂದ ಆತರ ಹೇಳಿರ್ಬೋದು. ಸರಿಯಾದ ಅಂತ ಹೇಳ್ತೀರಾ? ಅಲ್ಲ, ಅದು ಅವರು ನಿಜವಾಗಿ ಅದರಲ್ಲಿ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಆದ್ರೆ ಅದು ಖಂಡಿತವಾಗ್ಲೂ ಸರಿಯಾಗಿರ್ತದೆ. ಯಾಕೆಂದ್ರೆ ನಿಜವಾಗಿ ಇನ್ನಸೆಂಟ್ಗಳು ನಿಜವಾಗಿ ಏನಾಗಿದೆ ಆಗಿದ್ರೆ ಖಂಡಿತವಾಗಿ ಪರಿಹಾರ ಕೊಡ್ಬೇಕು. ತಾವಾಗಿ ದೇಶದ್ರೋಹದ ಕರ್ತವ್ಯಗಳು ತೊಡಗಿಸಿಕೊಂಡಾಗ ಇಂತಹ ಕರ್ತವ್ಯಗಳು ಪೊಲೀಸರಿಂದ ಅದಕ್ಕೆ ಬರಲೇಬೇಕು. ಇಲ್ಲಾಂದ್ರೆ ಪಬ್ಲಿಕ್ ಪ್ರಾಪರ್ಟಿಯನ್ನೆಲ್ಲ ಯಾರು ಸೇವ್ ಮಾಡೋದು ನಾಳೆ? ನಿನ್ನೆ ಪ್ರಿಯಾಂಕ ಖರ್ಗೆ ಸೇರಿದಂತೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಸಾಲು ಕಾಂಗ್ರೆಸ್ ಮುಖಂಡರುಗಳು ಇದು ಬಿಜೆಪಿ ಪ್ರೇರಿತ ಗಲಭೆ, ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಮಾತ್ರ ಈ ತರ ಗಲಭೆ ಆಗ್ತಾ ಇದೆ, ಸ್ಟೇಟ್ ಸ್ಪಾನ್ಸರ್ಡ್ ಇದು ಅನ್ನೋ ಆರೋಪ ಮಾಡಿದ್ರು. ಏನ್ ಹೇಳಕ್ ಬಯಸ್ತೀರಿ? ನೋಡಿ, ಮಂಗಳೂರಲ್ಲಿ ಗಲಾಟೆ ಆದ ಪ್ರದೇಶಗಳನ್ನು ನೀವು ಗುರುತಿಸಬಹುದು, ಎಲ್ಲೆಲ್ಲಿ ಗಲಾಟೆ ಆಗಿದೆ ಅಂತ. ಇಡೀ ಮಂಗಳೂರಲ್ಲಿ ಏನ್ ಗಲಾಟೆ ಆಗ್ಲಿಲ್ಲ. ಯಾವ ಪ್ರದೇಶದಲ್ಲಿ ಗಲಾಟೆ ಆಗಿದೆ ಆ ಪ್ರದೇಶಗಳಲ್ಲಿ ಹೇಗಿದೆ ಅಂತ ತಮ್ಗೆ ಪರಿಸ್ಥಿತಿ ಗೊತ್ತಾಗಬಹುದು, ಯಾವ ತರ ಆಗಿದೆ. ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳಷ್ಟು ವಿಡಿಯೋವನ್ನ ಕ್ಲಿಪ್ಪಿಂಗ್ಸ್ ಗಳನ್ನ ಪಬ್ಲಿಕ್ ಕೊಟ್ಟಿದ್ದಾರೆ. ಪಬ್ಲಿಕ್ ನಲ್ಲಿ ಬಹಳಷ್ಟು ಅವೇರ್ನೆಸ್ ಬಂದಿದೆ ಈಗ. ಅಂದ್ರೆ ಇಂಥ ಕರ್ತವ್ಯದಲ್ಲಿ ತೊಡಗುವವರಿಗೆ ನಾವು ಮಾಡಬಾರ್ದು. ಇಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಯಾರ ಅಂತ ಜನರು ಇದ್ದಾರೆ ಅವರ ಮೇಲೆ ನಾವು ಸ್ಟ್ರಿಕ್ಟ್ ಆದ ಆಕ್ಷನ್ ಅನ್ನು ತಗೊಳ್ಬೇಕು. ಇಲ್ಲಂದ್ರೆ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ ಇಂಥ ಪ್ರದೇಶಗಳಲ್ಲಿ. ಥ್ಯಾಂಕ್ ಯು ರಾಜೇಶ್ ನಾಯಕ್ ಅವರೇ, ನ್ಯೂಸ್ 18 ಮಾತನಾಡಿದ್ದಕ್ಕೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.